ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬ್ರಹ್ಮರಥೋತ್ಸವದ ಅಂಗವಾಗಿ ಬೆಳಿಗ್ಗೆಯಿಂದಲೇ ರುದ್ರಾಭಿಷೇಕ, ಪಾನಕ ಪೂಜೆ ಸಹಿತ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಜಾತ್ರೆಯ ಅಂಗವಾಗಿ ದೇವಾಲಯಕ್ಕೆ ಸುಣ್ಣ ಬಣ್ಣ ಬಳಿದರೆ ರಥವನ್ನು ತಳಿರು ತೋರಣಗಳು, ಬಗೆ ಬಗೆಯ ಹೂಗಳಿಂದ ಸಿಂಗಾರ ಮಾಡಲಾಗಿತ್ತು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡಲು ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದು ಪೊಲೀಸರು ಶಾಂತಿ ಸುವ್ಯವಸ್ಥೆಯ ವ್ಯವಸ್ಥೆ ಮಾಡಿದ್ದರು. ಚಿತ್ರಾವತಿಯ ಪುರಾಣ ಪ್ರಸಿದ್ಧ ಸುಬ್ರಹ್ಮಣ್ಯೇಶ್ವರ ದೇವರ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಕುಮಾರ ಷಷ್ಠಿ ಸಂದರ್ಭದಲ್ಲಿ ದನಗಳ ಜಾತ್ರೆ ನಡೆಯುವುದು ವಾಡಿಕೆ. ಅದರಂತೆ ಬ್ರಹ್ಮ ರಥೋತ್ಸವಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್ ಅವರು ಚಾಲನೆ ನೀಡಿದರು. ಡೌನ್ ಮಾಡಿ ಭಕ್ತಾದಿಗಳ ಹರ್ಷೋದ್ಗಾರದ ನಡುವೆ ಶ್ರದ್ಧಾಭಕ್ತಿಯಿಂದ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವ ಮೂಲಕ ತೇರನ್ನ ಎಳೆಯಲಾಯಿತು. ಈ ವೇಳೆ ಭಗವಂತನ ನಾಮಸ್ಮರಣೆಯೊಂದಿಗೆ ಹರಕೆ ಹೊತ್ತ ಭಕ್ತಾದಿಗಳು ದವನ ಸಹಿತ ಬಾಳೆಹಣ್ಣನ್ನ ರಥಕ್ಕೆ ಎಸೆಯುವ ಮೂಲಕ ತಮ್ಮ ಹರಕೆ ತೀರಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ತುಂಬ ಚೆನ್ನಾಗಿರೋ ದೇವಸ್ಥಾನ ಇದು. ತಾಲೂಕ್ ಪಂಚಾಯಿತಿಯ ಆಡಳಿತದಲ್ಲಿ ಇರುವ ದೇವಸ್ಥಾನ ಇದು. 116ನೇ ವರ್ಷದ ಕುಮಾರ ಷಷ್ಠಿಯನ್ನು ಮಾಡ್ತಾ ಇದ್ದಾರೆ ಇವತ್ತು. ಈ ಸಮಾರಂಭದಲ್ಲಿ, ಈ ಕಾರ್ಯಕ್ರಮದಲ್ಲಿ ಇಲ್ಲಿನ ಆಡಳಿತ ವರ್ಗದವರೊಟ್ಟಿಗೆ ಭಕ್ತಾದಿಗಳೊಟ್ಟಿಗೆ ಸಂಭ್ರಮಿಸೋದು ತುಂಬ ಖುಷಿಯಾಯಿತು. ರಥ ಮಹೋತ್ಸವದಲ್ಲಿ ಭಾಗವಹಿಸೋದು ತುಂಬ ಸ್ಪೆಷಲ್ ಅನ್ನಿಸ್ತು. ತುಂಬ ಚೆನ್ನಾಗಿ ಒಳ್ಳೆ ಸ್ಪಿರಿಚುವಲ್ ಫೀಲಿಂಗ್ ಕೊಡ್ತು. ಇದು ದೈವಾನುಗ್ರಹ ಹಾಗೂ ಅದೃಷ್ಟ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ಮೂಲಕ ನಮ್ಮ ಸ್ಪಿರಿಚುವಲ್ ಫೀಲಿಂಗ್ಸ್ ಎಲ್ಲರ ಭಕ್ತಾದಿಗಳಲ್ಲೂ ಜಾಸ್ತಿ ಆಗುತ್ತೆ. ದೇವರ ಅನುಗ್ರಹ ಯಾವತ್ತೂ ಇದ್ದೇ ಇರುತ್ತೆ. ನಾವು ಒಳ್ಳೆ ಕೆಲಸಕ್ಕೆ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ತುಂಬ ಜನ ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಸ್ಪಂದಿಸ್ತಾ ಇದ್ದಾರೆ. ದೇವರ ದರ್ಶನ ಮಾಡ್ಕೊಳ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವನೂ ಇದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಲಾಖೆಯವರ ಸಹಯೋಗದೊಂದಿಗೆ ಸೆಕ್ಯೂರಿಟಿ ಕೊಡೋದಿರ್ಬೋದು, ಅನೌನ್ಸ್ಮೆಂಟ್ಗಳನ್ನ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಯಾರು ಭಕ್ತಾದಿಗಳು ಬರ್ತಾರೆ ಅವರಿಗೆ ಯಾವ ಥರ ಹೋಗಬೇಕು, ಎಲ್ಲಿ ಎಂಟ್ರ್ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೈರೆಕ್ಷನ್ಸ್ ಅನ್ನು ಕೊಟ್ಟಿದ್ದೀವಿ. ಇನ್ನು ವರ್ಷಕ್ಕೊಮ್ಮೆ ನಡೆಯುವ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವದ ದಿನ ಸಬ್ಬೇನಹಳ್ಳಿ, ಹೊಣ್ಣೇನಹಳ್ಳಿ, ಹಾರೋಬಂಡೆ, ಮಂಚನಬಲೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎತ್ತಿನ ಗಾಡಿಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಬಂದು ಮಜ್ಜಿಗೆ, ಪಾನಕ, ಪನ್ನೀರು ಸೇವೆ ಸಲ್ಲಿಸುವುದು ಸಂಪ್ರದಾಯ. ಈ ಬಾರಿಯೂ ಕೂಡ ರಥೋತ್ಸವಕ್ಕೆ ಚಾಲನೆ ದೊರೆತ ನಂತರ ಪಾನಕ, ಪನ್ನೀರು ಸೇವೆ ಸಂಪನ್ನವಾಗಿ ನಡೆಯಿತು. ಜಾತ್ರೆಗೆ ಬಂದವರು ಪಾನಕ, ಪನ್ನೀರು ಸೇವೆಗೆ ಮಾರು ಹೋದರು. ದೇವರ ದರ್ಶನ ಪಡೆದ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು. ನಮಸ್ಕಾರ, ನಾನು ದಿವ್ಯಾ ಅಂತ ಹೇಳಿ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಸೊ ಇವತ್ತು ಚಿತ್ರಾವತಿ ತೇರಿರೋದ್ರಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗಳ ದರ್ಶನ ಮಾಡೋಂಥ ಇದು ನಮ್ಮ ಮನೆ ದೇವರು ಇದು. ಸೊ ಮಾಘ ಮಾಸದ ಷಷ್ಠಿ, ಶುಕ್ಲ ಪಕ್ಷದ ಷಷ್ಠಿ ಇಲ್ಲಿ ಯಾವಾಗಲೂ ತೇರು ನಡೆಯುತ್ತೆ. ಸೊ ತೇರು ನೋಡಿ ಸುಬ್ರಹ್ಮಣ್ಯೇಶ್ವರ ದರ್ಶನ ಮಾಡಿ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಚಿತ್ರಾವತಿಗೆ ಬಂದಿದ್ದೀವಿ. ತುಂಬ ಸಂತೋಷ ಆಯಿತು. ದೇವರನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಎಷ್ಟು ವರ್ಷಗಳಿಂದ ನೀವು ಬರ್ತಾ ಇದ್ದೀರಾ? ಸರ್ ನಾವು ಆ್ಯಕ್ಚುಲಿ ನಮ್ಮ ತಂದೆ ಇಲ್ಲಿ ಪೂಜೆ ಮಾಡ್ತಿದ್ರು, ನಾವು ದೇವಸ್ಥಾನದವರೇ. ಸೊ ನಾನು ಚಿಕ್ಕಂದಿಂದ ಬರ್ತಾ ಇದ್ದೀನಿ. ಇನ್ನು ಮುಂಚೆ ಎಲ್ಲ ಇಲ್ಲಿ ಬಂದು ಇರ್ತಾ ಇದ್ವಿ, ಸ್ಟೇ ಮಾಡಿ ದೇವ್ರ ಸಹಾಯ, ದೇವ್ರದ್ದು ಇದು ಮಾಡಿದ್ದೀವಿ, ಸೇವೆ ಎಲ್ಲ ಮಾಡಿದ್ದೀವಿ. ಸೊ ಇದು ತುಂಬ ವರ್ಷದ ನಂಟು, ನನಗೆ ಹುಟ್ಟಿದಾಗಿನಿಂದನೂ ನಂಟು ಈ ದೇವಸ್ಥಾನ. ನಿಮಗೆ ಎಷ್ಟು ವಿಶೇಷತೆ? ನನಗೆ ತುಂಬ ವಿಶೇಷತೆ ಸರ್. ಇದು ನಮ್ಮ ಮುತ್ತಾತ ಪ್ರತಿಷ್ಠೆ ಮಾಡಿರೋ ದೇವಸ್ಥಾನ ಇದು. ಹುತ್ತಕ್ಕೆ ಪೂಜೆ ಮಾಡ್ತಾರೆ, ಲೈಕ್ ಹುತ್ತಕ್ಕೆ ಬಂದು ಹಾಲು ಎರೆಯೋದು ಎಲ್ಲ ಮಾಡ್ತಾರೆ ಇಲ್ಲಿ ಷಷ್ಠಿ ಆದ್ದರಿಂದ. ಸೊ ಅದೊಂದು ಬಹಳ ವಿಶೇಷತೆ ಇಲ್ಲಿ.
ಸರ್ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂಡೆ ಅಷ್ಟೇ. ತೇರೆಲ್ಲ ಹೇಳಿದ್ರು. ಹೌದು ಸರ್, ತೇರು ಎಳ್ದಿದ್ದು ನೋಡಿದ್ವಿ, ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತೇರು ಕೂಡ. ಎಲ್ಲರೂ ಬಂದು ದರ್ಶನ ಮಾಡಿ ದೇವರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತೀನಿ. ನಾನು ಹೊಸಕೋಟೆಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾವು ಪ್ರತಿ ವರ್ಷ ವಿಸಿಟ್ ಮಾಡ್ತೀವಿ. ನನ್ನ ಅಮ್ಮನ ಮನೆ ಬಂದು ಇಲ್ಲೇ ಮಂಚನಬೆಲೆ ಚಿಕ್ಕಬಳ್ಳಾಪುರ ಹತ್ರ. 12:45ಗೆ ತೇರಾಯಿತು. ಇಲ್ಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ, ದೇವರು ತುಂಬ ಚೆನ್ನಾಗಿದೆ. ನಾವು ಫ್ಯಾಮ್ಲಿ ಜೊತೆ ಬಂದಿದ್ದೀವಿ. ಚಿಕ್ಕ ಮಕ್ಳು ಇರೋದ್ರಿಂದ ಫ್ಯಾಮ್ಲಿ ಎಲ್ಲ ಹೊರಗಡೆ ಇದೆ. ಸೊ ಕ್ರೌಡ್ ತುಂಬ ಇದೆ. ವಿಸಿಟ್ ಮಾಡೋ ಹಾಗಿದ್ರೆ ಮಾಡಿ ಆ್ಯಂಡ್ ತುಂಬ ಸೇಫ್ ಆಗಿರಿ. ಥ್ಯಾಂಕ್ ಯು. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಕ್ರೌಡ್ ಇದೆ. ಫ್ಯಾಮ್ಲಿ ಜೊತೆ ಬರೋರು, ಮಕ್ಕಳ ಜೊತೆ ಬರೋರು ಸ್ವಲ್ಪ ಹುಷಾರಾಗಿರಿ. ಇವತ್ತು ಷಷ್ಠಿ ಇರೋದ್ರಿಂದ ಬಂದಿದ್ದೀವಿ ಇಲ್ಲಿಗೆ. ದೊಡ್ಡ ಷಷ್ಠಿಗೆ ಘಾಟಿಗೆ ಹೋಗಿದ್ವಿ, ಈ ಷಷ್ಠಿಗೆ ಇಲ್ಲಿಗೆ ಬಂದಿದ್ದೀವಿ. ನನ್ನ ಹೆಸರು ಪಲ್ಲವಿ ಅಂತ. ನಮ್ಮದು ಜಾತ್ವರ ಸೊಳ್ಳಿ. ನಾವು ಇಲ್ಲಿ ಯಾವಾಗ್ಲೂ ಚಿತ್ರಾವತಿ ಜಾತ್ರೆಗೆ ಬರ್ತೀವಿ. ಅದೇ ಥರ ಈ ಥರನೂ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ವಿ. ದೇವ್ರನ್ನ ನೋಡಿ ತುಂಬ ಖುಷಿ ಆಯಿತು. ತೇರೆಲ್ಲ ನೋಡಿ ತುಂಬ ಖುಷಿ ಆಯಿತು. ಜನ ಜಾಸ್ತಿ ಇದ್ದರು. ಆ್ಯಕ್ಚುಲಿ ಇನ್ನು ಸಂಜೆ ಜಾಸ್ತಿ ಆಗ್ತಾರೆ ಅನಿಸುತ್ತೆ. ಮತ್ತು ಬಂದಿದ ತಕ್ಷಣ ಅದು ಪ್ಲೇಯಿಂಗ್ ಥಿಂಗ್ಸ್ ಎಲ್ಲ ಇದೆ ಅಲ್ವಾ, ಅದು ಮತ್ತು ಬಂದಿದ ತಕ್ಷಣ ತೇರು ಎಳಿತಾಯಿದ್ರು, ಅದನ್ನು ನೋಡಿದ್ವಿ. ಮತ್ತು ತೇರಿಗೆ ಬಾಳೆಹಣ್ಣು ಹಾಕೋದು, ದೇವಸ್ಥಾನದಲ್ಲಿ ದೇವ್ರನ್ನ ನೋಡಿ ತುಂಬ ಖುಷಿ ಆಯಿತು. ನನ್ನ ಹೆಸರು ಸುಭಾಷಿನಿ ಅಂತ. ನಾವು ಇದೇ ಮೊದಲ ಬಾರಿಗೆ ಬಂದಿದ್ದೀವಿ. ಬಾಗೇಪಲ್ಲಿಯಲ್ಲಿ ಇದ್ದರೂ ಕೂಡ ಅಂದರೆ ಮಾಮೂಲಿಯಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಜಾತ್ರೆಗಂತ ಇದೇ ಫಸ್ಟ್ ಟೈಮ್ ಬಂದ್ವಿ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ತುಂಬ ಸಂತೋಷ ಆಯಿತು. ಇದು ಕೊನೆ ಷಷ್ಠಿ ಆಗಿದೆ, ಮಾಘ ಮಾಸದ ಕೊನೆ ಷಷ್ಠಿ. ಇವತ್ತಿನ ದಿನ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ರೋಗ ರುಜಿನಗಳು, ಚರ್ಮ ಸಂಬಂಧಪಟ್ಟಂಥ ವ್ಯಾಧಿಗಳು ವಾಸಿಯಾಗುತ್ತೆ ಅನ್ನೋದು ನಮ್ಮಲ್ಲಿ ನಂಬಿಕೆ. ಹಾಗಾಗಿ ಈ ದಿನ ನಾವು ಉಪವಾಸ ಮಾಡಿ ಹುತ್ತಗಳಿಗೆ ಪೂಜೆ ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತೀವಿ. ಈಶಾ KR ಅಂತ, ಹರಿಹರಪುರ ನಿವಾಸಿ. ನಾನು ಇದು ಜಾಸ್ತಿ ಸರಿ ಬಂದಿದ್ದೀನಿ ದೇವಸ್ಥಾನಕ್ಕೆ. ಚೆನ್ನಾಗಿ ದರ್ಶನ ಆಗಿದೆ. ರಶ್ ಜಾಸ್ತಿ ಇದೆ, ಬಟ್ ದರ್ಶನ ಆಯಿತು, ಚೆನ್ನಾಗೇ ಆಯಿತು. ಅಲಂಕಾರ ಎಲ್ಲ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ದರ್ಶನ ಷಷ್ಠಿ ಹಬ್ಬ ಅದರಿಂದ ಬಂದಿದ್ದೀವಿ. ದರ್ಶನ ಆಯಿತು. ರಥ ಎಲ್ಲ 12:45 ಆಯಿತು. ನೋಡ್ಕೊಂಡು ಬಂದ್ವಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಆರೋಗ್ಯ ಕೊಡಲಿ ಅಂತ ಎಲ್ಲರಿಗೂ. ನಮ್ಮ ಫ್ಯಾಮ್ಲಿ ಜೊತೆ ಬಂದಿದ್ದೀವಿ. ಆ ಕಡೆ ಇದ್ದಾರೆ ಫ್ಯಾಮ್ಲಿ. ಇನ್ನು ದೇವಸ್ಥಾನದ ಸುತ್ತಮುತ್ತಲೂ ವಾರದಿಂದಲೇ ತಲೆ ಎತ್ತಿರುವ ಅಂಗಡಿ ಮುಂಗಟ್ಟುಗಳು ಮಕ್ಕಳ ಮನರಂಜನೆಯ ರಂಗಲರಾಟೆ, ಗಿಲಕಿ, ಗೊಂಬೆ, ಚುಕುಬುಕು ರೈಲು, ಬತ್ತಾಸು, ಬೂಂದಿ, ಬುರುಗು, ಬಿಸಿ ಬಿಸಿ ಬೋಂಡ, ಬಣ್ಣ ಬಣ್ಣದ ಶರಬತ್ತು ಅಂಗಡಿಗಳು ಜಾತ್ರೆ ಮಹೋತ್ಸವಕ್ಕಾಗಿತ್ತು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.